ಟ್ರಾನ್ಸ್ ವುಮೆನ್ ಆಗಿ ನೀವು ಆಗಿರುವಂತಹ ಪಯಣ ಹೇಗಿದೆ? ನನ್ನ ಒಂದು ಲೈಫ್ ಜರ್ನಿ ಏನಿದೆ, ಇಟ್ ವಾಸ್ ಲೈಕ್ ರೋಲರ್ ಕೋಸ್ಟರ್ ಜರ್ನಿ. ಅಷ್ಟು ಹರ್ಡಲ್ಸ್ ಇತ್ತು. ನಾವೇನಾದ್ರೂ ಮಾಡ್ಬೇಕಂತ ಹೊರಟಾಗ ಸೊ ಯೂನಿವರ್ಸ್ ಸಪೋರ್ಟ್ ಮಾಡುತ್ತಂತೆ. ಬಾಲ್ಯದಲ್ಲಿ ಏನ್ ಮಾಡ್ತಿದ್ರಿ, ಎಲ್ಲಿಂದ ಬಂದ್ರಿ, ಹಾಗೂ ನಿಮ್ಮ ಕುಟುಂಬದ ಬಗ್ಗೆ ಕೆಲವು ಮಾತಾಡಬಾರ್ದು. ಎಲ್ಲಿ ನನ್ಗೆ ಬೇರೆ ಬೇರೆ ರೀತಿಲಿ ಚಕ್ಕ ಹಿಜಡ ಏನೇನೋ ಸೊ ಐ ವಾಂಟ್ ಟು ಬಿ ಅ ಗರ್ಲ್ ಅನ್ನೋದಕ್ಕೂ ಅಥವಾ ನಾನು ಆ ಥರ ಆಗಕ್ಕಾಗ್ತಾ ಇಲ್ಲ ಅನ್ನೋದು ಆ ಒದ್ದಾಟ ಹೆಂಗೆ ನೀವು ಮ್ಯಾನೇಜ್ ಮಾಡಿ? ಟ್ರಾನ್ಸ್ಜೆಂಡರ್ ಅಂದ್ರೆ ಹಿಂಗೆ ಜೀವನ ಮಾಡ್ಬೇಕಾ, ಹೀಗೆ ಇರ್ಬೇಕಾ, ಇದಕ್ ಬೇರೆ ಏನು ಅರ್ಥನೇ ಇಲ್ವಾ? ಹಂಗಿದ್ರೆ ಲೈಕ್ ನಾವ್ ಎಷ್ಟೇ ಕಲ್ತ್ರು ಎಷ್ಟೇ ಎಜುಕೇಶನ್ ಮಾಡಿದ್ರು ಮತ್ತೆ ಅದೇ ಹುದ್ದೆನೆ ಮಾಡ್ಬೇಕಾ ಅನ್ನೋದೊಂದು ಕ್ವಶನ್ ಮಾರ್ಕ್ ಇತ್ತು. ಅಂದ್ರೆ ಈಗ ನಿಮ್ಗೆ ಎರಡು ಆಪ್ಷನ್ ಇತ್ತು. ಒಂದು ಟ್ರಾನ್ಸ್ ವುಮೆನ್ ಮಾಡಕ್ ಟ್ರೈ ಮಾಡಿದ್ದೀನಿ, ಅದೇ ತರ ಲೈಫ್ ಅನ್ನ ಕಂಟಿನ್ಯೂ ಮಾಡಬಹುದಾಗಿತ್ತು. ಈ ಎರಡರಲ್ಲೂ ಯಾಕೆ ನೀವು ಇಲ್ಲ ನಾನು ಒಂದು ಹೆಣ್ಣು ಆಗಿ ಸಂಪೂರ್ಣವಾಗಿ ಕನ್ವರ್ಟ್ ಆಗ್ಬೇಕು ಅಂತ ಆಲೋಚನೆ ಮಾಡಿದ್ದೆ ಯಾಕೆ? ಅಂದ್ರೆ ನಂಗೆ ನಮ್ಮ ಮನಸ್ಸಲ್ಲಿ ಕಂಪ್ಲೀಟ್ ಒಂದು ಹೆಣ್ಣಾಗಿ ಫೀಲ್ ಮಾಡ್ತಿದ್ದೆ. ಬೇಸಿಕಲಿ ನೀವೇನು ಇವತ್ತು ಆಗಿದ್ದೀರಿ ಅದು ದೇವರ ವರ. ಬೈ ಬರ್ತ್ ನೀವು ಮಂಜುನಾಥನಾಗಿರ್ಬೋದು. ಇದು ಎಲ್ಲರಿಗೂ ಅಷ್ಟೇ. ಯಾವುದೇ ಟ್ರಾನ್ಸ್ಜೆಂಡರ್ ನೀವು ನೋಡಿದ್ರು ಅವ್ರಾಗೆ ಆಗಲ್ಲ. ಅವ್ರಿಗೆ ಫೀಲ್ ಆಗಿರೋದ್ರಿಂದಾನೇ ಅಷ್ಟೆಲ್ಲಾ ಚಾಲೆಂಜಸ್ ನ ಅವ್ರು ಫೇಸ್ ಮಾಡ್ಕೊಂಡು ಒಂದು ಹೆಣ್ಣಾಗ